ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿದ್ದೇವೆ. ಇಲ್ಲಿ ನಾವು ದುಃಖತಪ್ತರಾದಂತಹ ಅರ್ಜುನನು ಯುಧಿಷ್ಠಿರನಿಗೆ ಉತ್ತರವನ್ನು ಕೊಡುವುದನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 15ನೇ ಅಧ್ಯಾಯದ 7ನೇ ಹಾಗೂ 8ನೇ ಶ್ಲೋಕಗಳು. ಯತ್ಸಂಶ್ರಯಾದೃಪದಗೇಹಮುಪಾಗತಾನಾಂ ರಾಜ್ಞಾಂ ಸ್ವಯಂವರಮುಖೇ ಸ್ಮರದುರ್ಮದಾನಾಂ ತೇಜೋಹೃತಂ ಖಲು ಮಾಯಾಭಿಹತಶ್ಚ ಮತ್ಸ್ಯಃ ಸಜ್ಜೀಕೃತೇನ ಧನುಷಾಧಿಗತಾ ಚ ಕೃಷ್ಣ. ದೃಪದ ರಾಜನ ಅರಮನೆಯಲ್ಲಿ ದ್ರೌಪದಿಯ ಸ್ವಯಂವರಕ್ಕಾಗಿ ನೆರೆದಿದ್ದ ಕಾಮುಕ ಅರಸರೆಲ್ಲರನ್ನೂ ಸದೆಬಡಿಯಲು ನನಗೆ ಸಾಧ್ಯವಾದದ್ದು ಶ್ರೀಕೃಷ್ಣನು ಅನುಗ್ರಹಿಸಿದ ಶಕ್ತಿಯಿಂದ ಮಾತ್ರ. ಅದರಿಂದಲೇ ನನ್ನ ಬಿಲ್ಲು ಬಾಣಗಳಿಂದ ಮತ್ಸ್ಯ ಯಂತ್ರವನ್ನು ಭೇದಿಸಿ ದ್ರೌಪದಿಯ ಕೈ ಹಿಡಿದೆನು. द्रुपद राज के राजगृह में द्रौपदी स्वयंवर के लिए आए कामुक अरसों को पराजित करने के लिए मुझे श्री कृष्ण जी के अनुग्रह शक्ति से साध्य हुआ. उससे ही मैं मेरे धनुष से बाण को चला के मत्स्य यंत्र को भेदन करके द्रौपदी को प्राप्त की. ದ್ರೌಪದಿಯು ದ್ರುಪದ ಮಹಾರಾಜನ ಮಗಳು, ಅತ್ಯಂತ ಸುಂದರಿ. ಅವಳು ತರುಣಿಯಾಗಿದ್ದಾಗ ಹೆಚ್ಚು ಕಡಿಮೆ ಎಲ್ಲ ರಾಜಕುಮಾರರು ಅವಳ ಕೈ ಹಿಡಿಯಲು ಬಯಸಿದರು. ಆದರೆ ದ್ರುಪದನು ತನ್ನ ಮಗಳನ್ನು ಅರ್ಜುನನಿಗೆ ಮಾತ್ರ ಮದುವೆ ಮಾಡಿಕೊಡಬೇಕೆಂದು ಸಂಕಲ್ಪಿಸಿದ್ದನು. ಆದ್ದರಿಂದ ಸ್ವಯಂವರಕ್ಕೆ ಅವನು ಒಂದು ವಿಚಿತ್ರವಾದ ಸ್ಪರ್ಧೆಯನ್ನೇ ಯೋಚಿಸಿದನು. ಮೇಲುಚಾವಣಿಯಿಂದ ಇಳಿಬಿಟ್ಟ ಸುತ್ತುತ್ತಿರುವ ಚಕ್ರಕ್ಕೆ ಒಂದು ಮೀನನ್ನು ಕಟ್ಟಲಾಗಿತ್ತು. ರಾಜವಂಶಕ್ಕೆ ಸೇರಿದ ಯಾರೇ ಆಗಲಿ ಚಕ್ರವನ್ನು ಭೇದಿಸಿ ಆ ಮೀನಿನ ಕಣ್ಣಿಗೆ ಗುರಿಯಿಟ್ಟು ಬಾಣ ಹೊಡೆದು ಬೀಳಿಸಬೇಕು. ಇದು ಆ ಸ್ಪರ್ಧೆ. ಆದರೆ ಆ ಮೀನನ್ನೇ ನೇರವಾಗಿ ನೋಡಿ ಗುರಿಯಿಡುವಂತಿಲ್ಲ. ನೆಲದ ಮೇಲಿಟ್ಟಿರುವ ನೀರು ತುಂಬಿದ ಕಡಾಯಿಯಲ್ಲಿ ಅಲುಗುತ್ತಿರುವ ಪ್ರತಿಬಿಂಬವನ್ನು ನೋಡಿ ಗುರಿಯಿಟ್ಟು ಬಾಣ ಹೊಡೆಯಬೇಕು. ಅರ್ಜುನ ಅಥವಾ ಕರ್ಣ ಮಾತ್ರವೇ ಈ ಸಾಹಸದಲ್ಲಿ ಗೆಲ್ಲಬಲ್ಲರು ಎಂದು ದ್ರುಪದ ಮಹಾರಾಜನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಮಗಳನ್ನು ಅರ್ಜುನನಿಗೆ ಮಾತ್ರವೇ ಮದುವೆ ಮಾಡಿಕೊಡಬೇಕೆಂಬುದು ಅವನ ಬಯಕೆಯಾಗಿತ್ತು. ರಾಜಸಭೆಯಲ್ಲಿ ನೆರೆದಿದ್ದ ಎಲ್ಲ ರಾಜಕುಮಾರರನ್ನು ದ್ರೌಪದಿಯ ಅಣ್ಣ ಧೃಷ್ಟದ್ಯುಮ್ನನು ಪರಿಚಯ ಮಾಡಿಕೊಟ್ಟನು. ಕರ್ಣನು ಸ್ಪರ್ಧೆಯಲ್ಲಿದ್ದನು. ಆದರೆ ದ್ರೌಪದಿಯು ಬಹಳ ಜಾಣತನದಿಂದ ಅರ್ಜುನನ ಸ್ಪರ್ಧಿಯಾದ ಕರ್ಣನನ್ನು ನಿವಾರಿಸಿದಳು. ಕ್ಷತ್ರಿಯನಲ್ಲದ ಯಾರನ್ನೂ ತಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಅವಳು ಅಣ್ಣನ ಮೂಲಕ ಹೇಳಿಸಿದಳು. ವೈಶ್ಯರು ಮತ್ತು ಶೂದ್ರರು ಕ್ಷತ್ರಿಯರಿಗಿಂತ ಕಡಿಮೆಯಾದವರು. ಕರ್ಣನು ಸೂತಪುತ್ರ, ಆದ್ದರಿಂದ ಶೂದ್ರ ಎಂದು ಎಲ್ಲರಿಗೂ ತಿಳಿದಿತ್ತು. ಈ ನೆಪವನ್ನು ಮುಂದೊಡ್ಡಿ ದ್ರೌಪದಿಯು ಕರ್ಣನನ್ನು ನಿವಾರಿಸಿದಳು. ಬಡ ಬ್ರಾಹ್ಮಣನ ವೇಷದಲ್ಲಿದ್ದ ಅರ್ಜುನನು ಆ ಕಷ್ಟದ ಲಕ್ಷ್ಯವನ್ನು ಭೇದಿಸಿ ಜಯಗಳಿಸಿದಾಗ ಎಲ್ಲರೂ ಬೆಕ್ಕಸ ಬೆರಗಾದರು. ಎಲ್ಲರೂ ಒಂದಾಗಿ ಕರ್ಣನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಬಂದರು. ಆದರೆ ಎಂದಿನಂತೆ ಪರಮಪ್ರಭು ಕೃಷ್ಣನ ಕೃಪೆಯಿಂದ ಅರ್ಜುನನು ಎಲ್ಲರನ್ನೂ ಸೋಲಿಸಿ ವಿಜಯಿಯಾದನು. ಶ್ರೇಷ್ಠಳಾದ ಕೃಷ್ಣಯ್ಯ ಅಥವಾ ದ್ರೌಪದಿಯ ಕೈ ಹಿಡಿದನು. ಈ ಘಟನೆಯನ್ನು ನೆನೆಯುತ್ತಾ ಯಾವ ಪ್ರಭುವಿನ ಬಲದಿಂದ ಆ ಸಾಮರ್ಥ್ಯವನ್ನು ತಾನು ಪಡೆದಿದ್ದನೋ ಆ ಕೃಷ್ಣನು ಇಲ್ಲದ್ದರಿಂದ ಅರ್ಜುನನು ದುಃಖಿಸಿದನು. ಮುಂದಿನ ಶ್ಲೋಕ 8ನೇ ಶ್ಲೋಕ. ಯತ್ಸನ್ನಿಧಾವಹ ಮುಖಾಂಡವಮಗ್ನಯೇದಾಮಿಂದ್ರಂ ಚ ಸಾಮರಗಣಂ ತರಸಾ ವಿಜಿತ್ಯ ಲಬ್ಧಾ ಸಭಾಮಯ ಕೃತಾದ್ಭುತ ಶಿಲ್ಪಮಾಯಾ ದಿಗ್ಭ್ಯೋ ಹರನೃಪತಯೋ ಬಲಿಮಧ್ವರೇತೆ. ಪ್ರಭು ನನ್ನೊಂದಿಗೆ ಇದ್ದುದರಿಂದ ನಾನು ಬಲಶಾಲಿಯಾದ ದೇವೇಂದ್ರನನ್ನು ಅವನ ದೇವಸೇನೆಯನ್ನೂ ಗೆದ್ದು ಅಗ್ನಿಯು ಖಾಂಡವ ವನವನ್ನು ನಿರಾತಂಕವಾಗಿ ದಹಿಸಿ ಭಕ್ಷಿಸಲು ಅವಕಾಶ ಮಾಡಿಕೊಟ್ಟೆನು. ಮತ್ತೆ ಅವನ ಕೃಪೆಯಿಂದಲೇ ಮಾಯಾಸುರನು ಖಾಂಡವವನದ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ಅದರಿಂದಾಗಿ ಮಯನು ಅದ್ಭುತ ಕಲಾಕೃತಿಯಾದ ಸಭಾಭವನವೊಂದನ್ನು ನಮಗಾಗಿ ನಿರ್ಮಿಸಿದನು. ಆ ಸಭಾಭವನದಲ್ಲಿ ನಡೆದ ರಾಜಸೂಯ ಯಾಗಕ್ಕೆ ರಾಜರೆಲ್ಲ ನೆರೆದು ನಿನಗೆ ಕಾಣಿಕೆಗಳನ್ನು ಅರ್ಪಿಸಿದರು. ಈ ರೀತಿಯಾಗಿ ಅರ್ಜುನನು ಯುಧಿಷ್ಠಿರ ಮಹಾರಾಜನಿಗೆ ಹೇಳುತ್ತಾ ಇದ್ದಾನೆ.
प्रभु मेरे साथ थे, इसलिए मैं बलशाली देवेंद्र को उसके देवसेना को पराजित की। अग्नि खांडवन को दहन करने अवकाश हुआ। बाद में उनके कृपा से ही मयासुर खांडवन के आग से बाहर आए। उसे मैं हमारे लिए अद्भुत सभा भवन के निर्माण किया। उस सभा भवन में हुई राजसूय याग में राजाओं आके तुम्हें उपाय ने प्रदान किए। ಮಯಾಸುರನು ಖಾಂಡವವನದಲ್ಲಿ ವಾಸ ಮಾಡುತ್ತಿದ್ದನು. ಆ ಕಾಡಿಗೆ ಬೆಂಕಿಯು ಹೊತ್ತಿಕೊಳ್ಳಲು ಮಯಾಸುರನು ತನ್ನನ್ನು ಕಾಪಾಡಬೇಕೆಂದು ಅರ್ಜುನನಲ್ಲಿ ಮೊರೆ ಇಟ್ಟನು. ಅರ್ಜುನನು ಮಯನ ಜೀವವನ್ನ ಉಳಿಸಿದನು. ಇದಕ್ಕೆ ಪ್ರತಿಯಾಗಿ ಮಯಾಸುರನು ಪಾಂಡವರಿಗೆ ಒಂದು ದಿವ್ಯ ಸಭಾಭವನವನ್ನು ನಿರ್ಮಿಸಿಕೊಟ್ಟನು. ಅದು ಎಲ್ಲ ರಾಜ ಮಹಾರಾಜರ ವಿಶೇಷ ಗಮನವನ್ನು ಸೆಳೆಯಿತು. ಪಾಂಡವರ ಅಸಾಧಾರಣ ಶಕ್ತಿಯನ್ನು ಅವರು ಅರಿತರು. ಯಾರೊಬ್ಬರೂ ಗೊಣಗದೆ ಪಾಂಡವರಿಗೆ ಅಧೀನರಾಗಿರಲು ಒಪ್ಪಿಕೊಂಡು ಚಕ್ರವರ್ತಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿದರು. ಅಸುರರಿಗೆ ಭೌತಿಕ ಅದ್ಭುತಗಳನ್ನು ಸೃಷ್ಟಿಸುವ ಆಶ್ಚರ್ಯಕರವೂ ಅಮಾನುಷವೂ ಆದ ಶಕ್ತಿಗಳಿರುತ್ತವೆ. ಆದರೆ ಅವರು ಯಾವಾಗಲೂ ಸಮಾಜದಲ್ಲಿ ಕ್ಷೋಭೆಯನ್ನೇ ಉಂಟು ಮಾಡುತ್ತಾರೆ. ಅಪಾಯಕಾರಿಗಳಾದ ಆಧುನಿಕ ವಿಜ್ಞಾನಿಗಳೇ ಇಂದಿನ ರಾಕ್ಷಸರು. ಅವರು ಸಮಾಜಕ್ಕೆ ಹಾನಿಕಾರವಾದ ಭೌತಿಕ ಅದ್ಭುತಗಳನ್ನು ಸೃಷ್ಟಿಸಿ ಶಾಂತಿಯನ್ನು ಕದಡುತ್ತಾರೆ. ಉದಾಹರಣೆಗೆ ಪರಮಾಣು ಅಸ್ತ್ರಗಳ ತಯಾರಿಕೆಯು ಮಾನವ ಸಮಾಜದಲ್ಲಿ ಕಳವಳವನ್ನು ಉಂಟು ಮಾಡಿದೆ. ಮಯಾಸುರನು ಅಂತಹವನೇ ಒಬ್ಬ ಭೌತವಾದಿ. ಅದ್ಭುತಗಳನ್ನು ಸೃಷ್ಟಿಸುವ ಕಲೆ ಅವನಲ್ಲಿತ್ತು. ಆದರೂ ಕೃಷ್ಣನು ಅವನನ್ನು ಕೊಲ್ಲ ಬಯಸಿದನು. ಒಂದು ಕಡೆ ಅಗ್ನಿ, ಇನ್ನೊಂದು ಕಡೆ ಶ್ರೀಕೃಷ್ಣನ ಚಕ್ರ ಎರಡೂ ಅಟ್ಟಿಸಿಕೊಂಡು ಬರಲು ಮಯಾಸುರನು ಅರ್ಜುನನ ಮೊರೆ ಹೊಕ್ಕನು. ಅವನು ಭಗವಾನ್ ಶ್ರೀಕೃಷ್ಣನ ಕೋಪಾಗ್ನಿಯಿಂದ ಮಯನನ್ನ ಕಾಪಾಡಿದನು. ಆದ್ದರಿಂದ ಭಕ್ತರು ಭಗವಂತನಿಗಿಂತಲೂ ಹೆಚ್ಚು ದಯಾವಂತರು. ಭಕ್ತಿ ಸೇವೆಯಲ್ಲಿ ಭಕ್ತನ ಕರುಣೆಯು ಭಗವಂತನ ಕರುಣೆಗಿಂತಲೂ ಹೆಚ್ಚು ಬೆಲೆ ಬಾಳುವಂತಹದು. ಅರ್ಜುನನಂತಹ ಸದ್ಭಕ್ತನು ಮಯನಿಗೆ ಆಶ್ರಯವನ್ನು ಇತ್ತುದನ್ನು ನೋಡಿ ಅಗ್ನಿಯೂ ಕೃಷ್ಣನೂ ಹಿಮ್ಮೆಟ್ಟಿದರು. ಅರ್ಜುನನಿಂದ ಜೀವವನ್ನು ಉಳಿಸಿಕೊಂಡಂತಹ ಮಯನು ಅವನಿಗೆ ಕೃತಜ್ಞತೆಯನ್ನು ತೋರಿಸಲು ಏನಾದರೂ ಒಂದು ಸೇವೆ ಮಾಡಲು ಬಯಸಿದನು. ಆದರೆ ಅರ್ಜುನನು ಹಾಗೆ ಪ್ರತಿಫಲವನ್ನು ಪಡೆಯಲು ನಿರಾಕರಿಸಿದನು. ಮಯನು ಭಕ್ತನ ಮೊರೆ ಹೊಕ್ಕುವುದನ್ನು ಮೆಚ್ಚಿ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗಾಗಿ ಒಂದು ದಿವ್ಯ ಸಭಾಭವನವನ್ನು ನಿರ್ಮಿಸಿಕೊಡಬೇಕೆಂದು ಸೂಚಿಸಿದನು. ಭಕ್ತನ ಕೃಪೆಯಿಂದ ಭಗವಂತನ ಕರುಣೆಯೂ ದೊರಕುತ್ತದೆ. ಭಗವಂತನ ಕರುಣೆಯಿಂದ ಭಕ್ತರಿಗೆ ಸೇವೆ ಸಲ್ಲಿಸುವ ಅವಕಾಶವೂ ದೊರಕುತ್ತದೆ. ಭೀಮಸೇನನು ಹಿಡಿದ ಗದೆಯೂ ಮಯಾಸುರನು ನೀಡಿದ ಉಡುಗೊರೆಯೇ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.